ದೇವೇಗೌಡರು ನಮ್ಮನ್ನು ಪ್ರೇಮಿಸಿ ಮೋದಿಯವರು ಮದುವೆ ಆಗಿಬಿಟ್ರು ಅಂತ ರಾಜ್ಯಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಲೆಳೆದಿದ್ದಾರೆ. ನಿವೃತ್ತಿ ಹೊಂದುತ್ತಿರುವ ರಾಜ್ಯಸಭಾ ಸದಸ್ಯರಿಗೆ ವಿದಾಯ ಹೇಳುವ ಕಾರ್ಯಕ್ರಮ ಸದನದ ಒಳಗಡೆ ಆಗ ಇದು ಮಾತು ಸರಿ. ಆಮೇಲೆ ಉಲ್ಲೇಖಿಸಿದ ಮಲ್ಲಿಕಾರ್ಜುನ ಖರ್ಗೆ ಜೆಡಿಎಸ್ ಬಿಜೆಪಿ ಜೊತೆಗಿನ ಮೈತ್ರಿ ಮಾಡ್ಕೊಂಡಿರೋದನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾನು 54 ವರ್ಷದಿಂದ ಬಲ್ಲೆ, ಅವ್ರಿಗೆ ಅದು ಏನಾಯಿತು ಏನೋ ಗೊತ್ತಿಲ್ಲ, ಪ್ರೇಮ್ ಹಮಾರೆ ಸಾಥ್ ಶಾದಿ ಮೋದಿಗೆ ಸಾಥ್ ಅಂತ ಆಗೋಯ್ತು ಅಂತಂದಾಗ ಸದನ ನಕ್ತಂತೆ. ಅಲ್ಲ ನಕ್ಕಿರ್ಬೋದು, ಬಟ್ ಅದು ನಗೋ ಥರದ್ದೇ ಜೋಕ್ ಇದ್ದಂಗೆ ಇದೆ. ಬಟ್ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಹಾಗಾಗಲ್ಲ. ಏನು ದೇವೇಗೌಡರು ಮತ್ತು ಖರ್ಗೆ ಅಂತ ಅವರಿಂದ ಹೊಸದಾಗಿ ಬರ್ತಿರೋಲ್ಲ, ಕಲ್ತ್ಕೊಳ್ಳೋಕೆ ತುಂಬ ಇದೆ. ಖರ್ಗೆ, ಶರದ್ ಪವಾರ್ ಇವರಿಂದೆಲ್ಲ ದೇವೇಗೌಡರಿಂದ ಅಂತ ಪ್ರಧಾನಿ ಹೇಳಿದ್ರು. ಅಲ್ಲಿ ಒಬ್ರಿಗೊಬ್ರು ಗುಣಗಾನ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಓಕೆ. ಏನು ಹೇಳಿದ್ದಾರೆ ಖರ್ಗೆ? बहुत दिन से 54 साल से जानता हूँ, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, शादी मोदी साहब के साथ। जाने वाले सभी माननीय सांसदों का ಹಂಗಲ್ಲ. ಅದು ಖರ್ಗೆ ಅವರು ಹೇಳಿದ್ದು ಜೋಕಕ್ಕೆ ಚೆನ್ನಾಗಿರ್ಬೋದು, ಒಂಥರ ಹೇಳಕ್ಕೆ ವಯಸ್ಸಿನಲ್ಲಿ ಗೆಳೆತನದಲ್ಲಿ ಹೇಳಿರ್ಬೋದು. ಪ್ರಾಕ್ಟಿಕಲಿ ಹಂಗೆ ನಡೀಲಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸಂಬಂಧ ಬೇಡ ಅಂತ ಹೆಣ್ಣನ್ನು ತಿರಸ್ಕಾರ ಮಾಡಿದ್ದು ಕಾಂಗ್ರೆಸ್ಸಿಗರು. ಒಪ್ಪಲಿಲ್ಲ ಅವರು. ಇಲ್ಲಿ ಲೋಕಲ್ ಲೀಡರ್ಸ್ಗೆ ಆ ಸಂಬಂಧ ಬೇಕಿರಲಿಲ್ಲ. ಬೇಕಿಲ್ಲದ ಸಂಬಂಧ ಪ್ರೈಮ್ ಮಿನಿಸ್ಟರ್ ಹೆಂಗೆ ಮದುವೆ ಮಾಡ್ತಾರೆ? ಅಯ್ಯೋ ಸಾರಿ ದೇವೇಗೌಡರು ಅದನ್ನೇ ದೇವೇಗೌಡರು ಹೇಳಿದ್ದಾರೆ ಸರ್, ಬಲವಂತದ ಸಂಬಂಧದಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ಅವ್ರು ಹೆಂಗೆ ಮಾಡೋಕ್ಕಾಗ್ತಿತ್ತು? ಅದು ಆಗ್ತಿರ್ಲಿಲ್ಲ. ದಟ್ಸ್ ಒನ್ ಪಾರ್ಟ್. ಅದು ಎರಡನೇ ಪಾರ್ಟ್ ನಾನು ಜೋಕಾಗೆ ಒಂದು ಕೇಳಬೇಕು ಅನ್ಕೋತೀನಿ ಇವತ್ತು ಖರ್ಗೆ ಅವ್ರಿಗೆ. ಅವರದ್ದೇನೋ ಪ್ರೇಮ್ ಕೇಸ್, ಪ್ರೇಮ್ ಹಮಾರೆ ಸಾಥ್ ಶಾದಿ ಮೋದಿ ಕೆ ಸಾಥ್ ಕರೆಕ್ಟ್ ಆಗಿದೆ. ಕೇರಳದಲ್ಲಿ ಬಡಿದಾಡುವ ಕಾಂಗ್ರೆಸ್ ಎಡಪಕ್ಷಗಳು ಬೇರೆ ಕಡೆ ಒಂದಾಗಿ ಕೈ ಹಿಡಿದುಕೊಂಡು ಜಿಂದಗಿ ಅಂತ ಓಡಾಡ್ತಿರಲ್ಲ, ಹೊಸದಾಗಿ ಮದುವೆ ಆಗಿರೋರ ಥರ. ಅದನ್ನು ಏನು ಸಂಬಂಧ, ವೈವಾಹಿಕ ಸಂಬಂಧ ಅಂತ ಕರಿಬೇಕು? ಅದನ್ನು ಯಾವ ಅರ್ಥ ಕೊಡ್ತೀರಿ? ಅದಕ್ಕೆ ಯಾವ ಅರ್ಥ ಕೊಡೋಣ? ಒಂದು ಸೀಟು ಬಿಟ್ಕೊಡದೆ ಬಲಿಯಾಕ ನಿಮ್ಮನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಲಬ ಅಂತ ರಕ್ತ ಕಾರಿಸ್ತಾಳೆ ಮೇಡಮ್ ನಿಮಗೆ. ಇಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಿರಲ್ಲ, ಅಲ್ಲಿ ಕಪ್ಪಳ ಕೊಡಿಸ್ಕೊತಿರಲ್ಲ, ಅದನ್ನ ಯಾವ ಸಂಬಂಧ ಅಂತ ಕರೆಯೋಣ? ಯಾರು ಬಲವಂತಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ. ಎಸ್, ಪ್ರೇಮ್ ನಿರ್ದೇಶನದ ಕೇಳಿ ಸಿನಿಮಾದ ಹಿಂದಿ ಅವತರಣಿಕೆಯ ಸರ್ಕೆ ಚುನಯ ತರೆ ಸರ್ಕೆ ಹಾಡು ಲೋಕಸಭೆಯಲ್ಲಿ ಚರ್ಚೆ ಆಯಿತು. ಪೊಲೀಸ್ ಸಾಹಿತ್ಯದ ಹಾಡನ್ನು ನಿಷೇಧಿಸುವುದಾಗಿ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಸಮಾಜ, ಸಂಸ್ಕೃತಿ, ಮಕ್ಕಳು, ಮಹಿಳೆಯರ ರಕ್ಷಣೆಗಾಗಿ ಡಿಜಿಟಲ್ ಮೀಡಿಯಾ ಮೇಲೂ ಏನೆಲ್ಲ ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆಯೋ ಸರ್ಕಾರ ಎಲ್ಲವನ್ನೂ ಮಾಡುತ್ತೆ ಅಂದರು. ಈ ಬೆನ್ನಲ್ಲೇ ಕ್ಷಮೆ ಕೇಳಿದ್ದಾರೆ ಪ್ರೇಮ್. ಅಲ್ಲದೆ ವಿವಾದಿತ ಸಾಲುಗಳನ್ನು ತೆಗೆದು ಹೊಸ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿವಾದಿತ ಹಾಡಿನಲ್ಲಿ ಡ್ಯಾನ್ಸ್ ಮಾಡಿರುವ ನಟಿ ನೋರಾ ಫತೇಹಿ ಕೂಡ ರಿಯಾಕ್ಟ್ ಮಾಡಿ 3 ವರ್ಷಗಳ ಹಿಂದೆ ಈ ಸಾಂಗ್ ಮಾಡಲಾಗಿತ್ತು. ನನಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಸಾಹಿತ್ಯದಲ್ಲಿ ಅಶ್ಲೀಲತೆ ನನಗೆ ಕಾಣಿಸಿರಲಿಲ್ಲ. ಕನ್ನಡ ಯಾಕಂದ್ರೆ ಅರ್ಥ ಆಗಲ್ಲ, ಹಾಗಾಗಿ ಈಗ ನನಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ಪ್ರೇಮ್ ಆಕೆ ಉಲ್ಟಾ ಹೊಡೆದಿದ್ದಾರೆ. ಲಿರಿಕ್ಸ್ ಅರ್ಥ ಮಾಡ್ಕೊಳ್ದೆ ಎಕ್ಸ್ಪ್ರೆಷನ್ ಕೊಡೋಕ್ಕಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ. गाने के बारे में माननीय सांसद महोदय ने कहा है ऑलरेडी उस पे बैन लग चुका है कि हमें फ्रीडम ऑफ स्पीच में भारत के संविधान निर्माताओं ने जो रीजनेबल रिस्ट्रिक्शंस लगाए उन रीजनेबल रिस्ट्रिक्शंस के हिसाब से ही चलना चाहिए. फ्रीडम ऑफ स्पीच कैनॉट बी एब्सोल्यूट, इट हैज टू बी इन द कॉन्टेक्स्ट ऑफ द सोसाइटी. उसमें हमें समाज के ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ, ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಆ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಅದನ್ನ ನಾನು ಒಲಗರ್ ರೀತಿಯಲ್ಲಿ ಆಗ್ಲಿ ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗ್ಲಿ ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ. I shot this song 3 years ago in a language called Kannada. I said yes to it because Sanjay Dutt, who would say no to work with him? He's such an icon. Remake, at least that's what I ಸುಮ್ಮನೆ ಕೂತ್ಕೊಳ್ಳಮ್ಮ, ನಾವು ನೋಡಿದ್ದೀವಿ ನಿಮ್ಮ ಡ್ರಾಮಾಗಳನ್ನು. ಯಾವಳಾದ್ರೂ ಮೇಡಮ್ಮು ಡ್ಯಾನ್ಸ್ ಮಾಡೋಳು ಹಾಡನ್ನು ಕೇಳಿಸ್ಕೊಳ್ದೆ ಡ್ಯಾನ್ಸ್ ಮಾಡ್ತಾಳ? ಸುಮ್ಮನೆ ಬುರ್ಡೆ ಬಿಡ್ತಾರೆ ಕೂತ್ಕೊಂಡು. ಕಾಸ್ಗೋಸ್ಕರ ಈ ಫಿಲಮ್ ಫೀಲ್ಡಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಗೊತ್ತು, ಎಲ್ಲರೂ ಅಲ್ಲದೆ ಇರ್ಬೋದು. ಸುಮ್ಮನೆ ಬುರ್ಡೆ ಕೇಳಿಸ್ಕೊಳ್ಳೋದು ಯಾವನಾರು ಮಾಡ್ತಾನೆ. ಸಾಂಗ್ ಸರಿ ಇಲ್ಲ, ಚೇಂಜ್ ಆಗಲಿ, ಸರಿ, ಅದು ಬೇರೆ ವಿಚಾರ. ಪ್ರೇಮ್ಗೆ ನಿಮ್ಗೆ ಇದನ್ನು ಈ 2 ಲೈನಿಂದಾನೇ ನಿಮ್ಮ ಫಿಲಮ್ ಗೆಲ್ಲಿಸ್ಕೋಬೇಕು ಅನ್ನೋದಿದ್ದರೆ ಅದು ದೇವರೇ ನಿಮ್ಮನ್ನು ಕಾಪಾಡಬೇಕಾಗಷ್ಟೇ. ಹಂಗಾರೆ ಇಟ್ಸ್ ಎ ಶೇಮ್ ಆನ್ ಯುವರ್ ಪ್ರೀವಿಯಸ್ ಸಕ್ಸಸ್ಸಸ್. ಹಂಗಾರೆ ಅದು ಅಲ್ವಾ? ಆಮೇಲೆ ನಾನು ಹಿಂಗೆ ಅನ್ಕೊಂಡು ಬರೆದ್ಬಿಟ್ಟೆ ಅಂತ ನಾನು ಹಿಂಗೆ ಅನ್ಕೊಂಬಿಟ್ರೆ ಅವ್ರು ಹಂಗೆ ಅನ್ಕೋಬೇಕಲ್ಲಪ್ಪ, ಅಲ್ಲಿ ಪ್ರಾಬ್ಲಮ್ ಇರೋದು. ಇಟ್ಸ್ ಆಲ್ ರೈಟ್, ನಾವು ಎವ್ರಿಬಡಿ ಅಪಿಯರ್ಸ್ ಟು ಹ್ಯಾವ್ ರಿಯಲೈಸ್ಡ್ ಇಟ್. ಹಾಂ, ದಾವಣಗೆರೆ ಪಂಚಮಸಾಲಿ ಮಠದಲ್ಲಿ ಅವರೇನೋ ಸ್ವಾಮೀಜಿಗಳು ಅದ್ಯಾವುದೋ ಶ್ವಾಸ ಸಂಸ್ಥೆಯಲ್ಲಿದ್ದಾರಂತೆ.
ಅದ್ರ ಕಡೆನೇ ಗಮನ ಕೊಡ್ತಾರಂತೆ, ಮಠದ ಕಡೆ ಗಮನನೇ ಕೊಡಲ್ವಂತೆ, ಸಮುದಾಯದ ಕಡೆಗೆ. ಅದಕ್ಕೆ ಟ್ರಸ್ಟಿಗಳು ಎಲ್ಲರೂ ಇಲ್ಲ ಈ ಕಡೆ ಬನ್ನಿ, ಇಲ್ಲ ಆ ಕಡೆ ಬನ್ನಿ, ವಾರ್ನಿಂಗ್ 24th ಅಂತ ಹೇಳ್ಬಿಟ್ಟಿದ್ದಾರಂತೆ. ನಿಮ್ಮ ವಿಚಾರಪ್ಪ, ಏನೋ ತೀರ್ಮಾನ ಮಾಡ್ಕೊಳ್ಳಿಪ್ಪ. ಎಸ್, ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆಯೇ ಇದೀಗ ಅಸ್ಸಾಂ ರಾಜ್ಯ ಕಾಂಗ್ರೆಸ್ನ ಸದಸ್ಯರೊಬ್ಬರು ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಹಾಲಿ ಸಂಸದ ಪ್ರದ್ಯುತ್, ಅವ್ನ ಸದಸ್ಯರು ಅಂದ್ರೆ ಹೆಂಗ್ರಿ? ಹಾಲಿ ಸಂಸದ ಪ್ರದ್ಯುತ್ ಬೋಡೋನ್ಲೋನಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ಸೇರ್ಪಡೆಯಾದ ವಿಚಾರವಾಗಿ ಬಿಜೆಪಿ ಬಲವರ್ಧನೆ ಹೆಚ್ಚಾಗುತ್ತೆ ಅಂತ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಆದರೆ ಉಸ್ತುವಾರಿ ಪ್ರಿಯಾಂಕ್ ವಾದ್ರಾ ಈ ಬಗ್ಗೆ ರಿಯಾಕ್ಟ್ ಮಾಡಿ ಟಿಕೆಟ್ ಹಂಚಿಕೆಯಲ್ಲಿ ಅಸಮಾಧಾನದಿಂದಾಗಿ ಬೋಡೋಲೋಯಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಇನ್ನಷ್ಟು ಕಾಂಗ್ರೆಸ್ಸಿಗರು ಬಿಜೆಪಿಗೆ ಬರ್ತಾರೆ ಅಂತ ಈ ಕಡೆ ಹಿಮಂತ್ ಬಿಸ್ವಾಸ್ ಹೇಳಿದ್ದಾರೆ. ದೆಹಲಿನಲ್ಲಿ ಇವತ್ತು ರಾಜಧಾನಿನಲ್ಲೆಲ್ಲ ಪಾಲಂ ವಿಮಾನ ನಿಲ್ದಾಣದ ಹತ್ರ ಏನೋ ಒಂದು ಅಗ್ನಿ ದುರಂತ, ದೆಹಲಿಯ ಪಾಲಂ ಮೆಟ್ರೋ ವಿಮಾನ ಅಲ್ಲ, ಮೆಟ್ರೋ ಬಳಿ ಆ ಕಟ್ಟಡದ ಸಿಗಾಕೊಂಡಿದ್ದಕ್ಕೆ 9 ಜನ ಸಜೀವವಾಗಿ ದಹನ ಆಗೋಗಿದ್ದಾರೆ. ಪಾಲಂನ ರಾಮ್ ಮಾರ್ಕೆಟಲ್ಲಿ 4 ಅಂತಸ್ತಿನ ಬಟ್ಟೆ ಅಂಗಡಿ, ಅದಕ್ಕೆ ಆಗಿರುತ್ತದು, ಸ್ಪ್ರೆಡ್ ಆಗಿರುತ್ತೆ, ಆರ್ಸೋಕ್ಕಾಗಿರಲ್ಲ, ಮತ್ತು ಕ್ವಿಕ್ಕಾಗಿ ಫ್ಲೇಮ್ಸು ಎಲ್ಲ ಕಡೆ ಸುತ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಉಸಿರು ಕಟ್ಟು ಸತ್ತೋಗಿರ್ತಾರೆ ಎಲ್ಲರೂ. ಯಾರೋ ರಾಜೇಂದ್ರ ಕಶ್ಯಪ್ ಅಂತೆ, ಅವ್ರದ್ದಂತೆ. ಮತ್ತು ಸೌಂದರ್ಯವರ್ಧಕ ಶೋರೂಮ್ ಇತ್ತು, ಅದು ಇನ್ನೂ ವರ್ಷದ್ದು ಬೆಂಕಿಗೆ ಮನೆಗಳು ಇದೆ, ಹಂಗಾಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ಏನೋ ಇಟ್ಸ್ ಎ ಸ್ಯಾಡ್ ಕೇಸ್ ಅಷ್ಟೇ. ಎಸ್, ಇವತ್ತಿಂದ SLC ಪರೀಕ್ಷೆ ಸ್ಟಾರ್ಟ್ ಆಯಿತು. 98.5% ಹಾಜರಾತಿ ಅಂತೆ. ವೆರಿ ಗುಡ್. 8,28,000 ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತ ನೋಂದಣಿ. 8,16,000 ಬರೆದಿದ್ದಾರೆ. ಕೋಲಾರದಲ್ಲಿ ಯಾರೋ ಆ್ಯಂಬುಲೆನ್ಸಲ್ಲಿ ಸ್ಟ್ರೆಚರ್ ಮೇಲೆ ಬಂದು ಎಕ್ಸಾಮ್ ಬರೆದ್ರಂತೆ, ಅಪಘಾತದಲ್ಲಿ ಏನೋ ಸಮಸ್ಯೆ ಆಗಿತ್ತಂತೆ. ಮಡಿಕೇರಿ 2 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ, ಬಿಕಾಸ್ ಅವ್ರ ಹಾಲ್ ಟಿಕೆಟ್ ಬರಲಿಲ್ವಂತೆ. ಪೂರಕ ಪರೀಕ್ಷೆ ಬರೀರಿ ಅಂದ್ರಂತೆ. ಬಟ್ ಹಾಲ್ ಟಿಕೆಟ್ ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ. ಸ್ಕೂಲ್ ಅವ್ರಿಗೆ ಬಂದಿಲ್ಲ ಹಾಲ್ ಟಿಕೆಟ್. ಅದೇ ಯಾಕೆ ಬರಲಿಲ್ಲ, ಬರದೇ ಇದ್ದರೆ ಮಕ್ಕಳದ್ದೇನು ತಪ್ಪಿದ್ರೆ ಬೇರೆ ವಿಚಾರ. ಮಕ್ಕಳದ್ದು ತಪ್ಪಿಲ್ದಿದ್ರೆ ಅವ್ರಿಗೊಂದು ಚಾನ್ಸ್ ಹೋಗ್ಲಿಲ್ವಾ? ಪೂರಕ ಪರೀಕ್ಷೆ ಬರೀತಾರೆ, ಇಲ್ಲಿ ಕಡಿಮೆ ಬಂದಿದ್ರೆ ಅಲ್ಲಿ ರಿಪೇರಿ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಇರಲಿಲ್ವಾ ಅವ್ರಿಗೆ? ಈಗ ಪೋಷಕರು ಹೇಳ್ತಾರೆ ಆ ಶಾಲೆಗೆ ಅನುಮತಿನೇ ಇಲ್ಲ ಅಂತ. ಅದು ಗೊತ್ತಿಲ್ಲ. ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್, ದಟ್ ಈಸ್ ಪೋಷಕರ ಪ್ರಾಬ್ಲಮ್ ಅದು. ಇನ್ನು ಚಿಕ್ಕೋಡಿನಲ್ಲಿ ಹೂಗುಚ್ಚ ಎಲ್ಲ ಕೊಟ್ರಂತೆ, ಡ್ಯಾಶ್. ಕೆಲವು ಕಡೆ ಶೂ ಎಲ್ಲ ಬಿಚ್ಚಿಸ್ಬಿಟ್ಟು ಪರೀಕ್ಷೆ ಚೆಕ್ ಮಾಡಿಬಿಟ್ಟು ಬರ್ಸೋದಂತೆ. ಫೇರ್ ಎನಫ್. ಇವತ್ತೆಲ್ಲೋ ನೋಡ್ತಾ ಇದ್ದೆ, ಆಲ್ ಇಂಡಿಯಾ ಎಕ್ಸಾಮಲ್ಲಿ ಯಾವುದ್ರಲ್ಲೋ ಶೂ ಒಳಗಡೆಗೆ ಮೊಬೈಲ್ ಇಟ್ಕೊಂಡು ಹೋಗಿದ್ದನ್ನು. ಹಾಗಾಗಿ ಫೇರ್ ಎನಫ್, ಬಿಚ್ಚಿಸ್ಬಿಟ್ಟು ಮತ್ತೆ ಹಾಕಿಸ್ಬಿಟ್ಟು ಕಳಿಸ್ಬೋದು ಬೇಕಾದ್ರೆ ಅಷ್ಟೇ. ಆಲ್ ರೈಟ್. ಎಸ್, ಯುಗಾದಿ ಹಬ್ಬದ ಸಂಭ್ರಮದಲ್ಲಿರುವಂತಹ ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಹಬ್ಬದ ಖರ್ಚಿಗಾಗುತ್ತೆ. ತಾಂತ್ರಿಕ ಕಾರಣದಿಂದಾಗಿ ಹಾಕಿರಲಿಲ್ವಂತೆ, ಈಗ ಹಾಕಿದ್ದಾರೆ. ಆದರೆ 2 ತಿಂಗಳ ಬಾಕಿ ಹಣದ ಕುರಿತಾಗಿ ಈವರೆಗೂ ಇಲಾಖೆ ಯಾವುದೇ ಕ್ಲಾರಿಟಿ ಕೊಡ್ತಿಲ್ಲ. ತಾಂತ್ರಿಕ ಕಾರಣ ಎಂಬುದು ನಿರಂತರ ರೋಗ, ಕ್ಯಾನ್ಸರ್ ಈ ಸರ್ಕಾರಕ್ಕೆ ಸದಾಕಾಲ ತಾಂತ್ರಿಕ ಕಾರಣ. ಬೇಕಂದಾಗ ಮಾತ್ರ ಇವ್ರು MLA ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಯಾಲ್ರಿ ಮತ್ತು ಪರ್ಕ್ಸು ಏನೇನು ಬರುತ್ತೆ ಅವೆಲ್ಲ, ಅದಕ್ಕೆ ಯಾವುದಕ್ಕೂ ತಾಂತ್ರಿಕ ಕಾರಣ ಬರಲ್ಲ. ಇವ್ರದಕ್ಕೆ ಮಾತ್ರ ತಾಂತ್ರಿಕ ಕಾರಣ. ನೀವು ಯಾವ ಮಂತ್ರಿ ರೀ ನೀವು? 3 ಹೊತ್ತು ಅದೇ ಸುಳ್ಳು ಹೇಳ್ತಿರಲ್ಲ, ಗೊತ್ತಾಗಲ್ವಾ ಜನಕ್ಕೆ ಸುಳ್ಳು ಗೊತ್ತಾಗತ್ತೆ ಅಂತ? ಪದೇ ಬರೀ ಸುಳ್ಳು. ಆಮೇಲೆ 27ನೇ ಕಂತು ಅಂದ್ರೆ ಆಗಲ್ಲ, ಯಾವ ತಿಂಗಳು ಯಾವ ವರ್ಷದ್ದು ಅಂತ ಹೇಳಬೇಕು ನೀವು. ಅದನ್ನು ಇಲ್ಲಿ ನಾನು ಚೆಕ್ ಮಾಡಿಸ್ತೀನಿ. ಈಗ ಲೆಕ್ಕದ ಪ್ರಕಾರ 31ನೇ ಕಂತಿಗೆ ಬರಬೇಕು. ಅಲ್ಲಿಗೆ ಇನ್ನು 4 ತಿಂಗಳಿಲ್ಲ. ಯಾವನ್ ಕೊಡೋನು? ಅದು ತಾಂತ್ರಿಕ ಕಾರಣದಲ್ಲಿರುತ್ತೆ. ಅದು ಮೋಸ್ಟ್ಲಿ ತಾಂತ್ರಿಕ ಕಾರಣ. ಈಗ ಇದು ಕೊಟ್ಟಿರೋದೇ ದೊಡ್ಡ ವಿಷಯ. ಯೋಗ್ಯತೆಗೆ ನಿಮಗೆ ಮರ್ಯಾದೆನೂ ಇಲ್ಲ. ನಿಮಗೆ ಹೇಳಿದ್ರೆ ಅದು ರಾಂಗ್ ಸ್ಕೀಮ್, ಅದು ತಪ್ಪಾಗಿ ಮಾಡಿದ್ರೆ ಇಲ್ಲ, ಜಾರಿಗೆ ತರಕ್ಕೆ ಯೋಗ್ಯತೆ ಇಲ್ಲ, ಕಾಸಿಲ್ಲ, ಲೊಳಲಾಳ ಸೀಮೆಣ್ಣೆ ಟೀನ್ಗಳು. ದೇಶೀಯ ವಿಮಾನದಲ್ಲಿ ಇನ್ಮೇಲೆ 60% ಸೀಟ್ಗಳು ಉಚಿತವಾಗಿ ಕೊಡಬೇಕು. 20% ಮೊದಲ 20% ಇತ್ತು, ಉಳಿದಿದ್ದಕ್ಕೆ ಸೀಟ್ ಸೆಲೆಕ್ಷನ್ ಮೇಲೆ ದುಡ್ಡು ಹಾಕ್ತಿದ್ರು. ಈಗ ಅದನ್ನು ಕಿತ್ತಾಕಿದ್ದಾರೆ. ಎರಡನೇದು, ಒಂದೇ ಕುಟುಂಬದವರಿದ್ದರೆ ಒಟ್ಟಿಗೆ ಪ್ರಯಾಣಿಸೋರಿಗಿದ್ದರೆ ಅವನ್ನೆಲ್ಲ ಒಂದೇ ಸ್ಥಳದಲ್ಲಿ ಸಾಧ್ಯವಾದರೆ ಪಕ್ಕದಲ್ಲೇ ಕೂರಿಸೋದನ್ನು ಕಡ್ಡಾಯ ಎಲ್ಲ ಮಾಡಿದ್ದಾರೆ. ಒಂದಷ್ಟು ರೂಲ್ಸ್ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ರು. ಸುಮ್ಮನೆ ಎಲ್ಲೆಲ್ಲೋ ಹಾಕೋದ್ರಿಂದ ಪ್ರಯೋಜನ. ಅವಾಗ ಆ ಪ್ಯಾಸೆಂಜರ್ ಇವ್ರು ಕೇಳ್ಕೊಳ್ಳೋದು, ಸರ್ ಒಂಚೂರು ನಮ್ಮ ಶ್ರೀಮತಿಗೆ ಅಲ್ಲಿ ನನಗಿಲ್ಲ ಆಗ್ಬಿಟ್ಟಿದೆ, ನೀವು ಒಬ್ಬರು ಒಂಚೂರು ಅಲ್ಲಿ ಹೋಗ್ತೀರಾ ಸರ್ ಅಂತ ಕೇಳೋದು, ಗಿಂಜಿಕೋಬೇಕು. ಅದೆಲ್ಲ ಕಷ್ಟ. ಏನೋ ಮಾಡಿದಾರಂತೆ, ಅದೆಲ್ಲ ಜಾರಿಗೆ ಬರಲಿ, ಹೆಂಗೆ ಬರುತ್ತೆ ನೋಡೋಣ ಆಮೇಲೆ. ಎಸ್, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ಚಾಮರಾಜನಗರದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ಬೆಳೆ ನಾಶವಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ. ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ. ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ನೆಲ ಕಾಣದಂತಹ ಪರಿಸ್ಥಿತಿ, ಆಲಿಕಲ್ಲು ಫುಲ್ ಹರಡ್ಕೊಂಡ್ಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಳೆದ ರಾತ್ರಿ ಸುರಿದಂತಹ ಗುಡುಗು ಸಹಿತ ಮಳೆಗೆ 39 ಕುರಿಗಳು ಸಾವನ್ನಪ್ಪಿವೆ. ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ಯುಗಾದಿ ಟೈಮಲ್ಲಿ ಸಾಮಾನ್ಯ 1-2 ಅಡ್ಡಬಳೆ ಬರೋದು ಉಂಟು. ಯುಗಾದಿ ಸಂದರ್ಭ ಈ ಪರಿಭ್ರಮಣ ಹಿಂಗೆ ಗೊತ್ತಿಲ್ಲ.
ಏನೋ DGP ಅಲೋಕ್ ಕುಮಾರ್ ಎಂಟ್ರಿ ಬಳಿಕ ಅಕ್ರಮಗಳು ಬಂದೆಲ್ಲ ಒಂದಷ್ಟು ಆಗಿದೆಯಂತೆ ಜೈಲುಗಳಲ್ಲಿ. ಬಟ್ ಡ್ರಗ್ಸು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆಯಂತೆ. ಕಾರಣ ಇವರೆಲ್ಲ ಏನು ಹೇಳ್ತಿದೆ ಅಂದರೆ ಡ್ರಗ್ಸನ್ನು ಜೈಲು ಒಳಗಡೆಲೇ ಔಸಿಟ್ಬಿಟ್ಟಿದ್ದಾರಾ ಅಂತ ಡೌಟು ಎಲ್ಲರಿಗೂ ಈಗ. ಬ್ಯಾರಕಲ್ಲಿ. ಹಾಂ, ಸೊ ಈಗಿನ ಮೇಲೆ ಡ್ರಗ್ಸ್ ಸ್ಮೆಲ್ಲಿಂಗ್ ಮೆಷಿನ್ ಏನಾದ್ರು ಒಂದು ತರಬೇಕು ನಾವು ಮೋಸ್ಟ್ಲಿ. ಸ್ಮೆಲ್ ಮಾಡೋದು. ಹಾಂ, ಓಕೆ. ಎಲ್ಲ ಡ್ರಗ್ಗಳ ಸ್ಮೆಲ್ಲನ್ನು ಸ್ವೀಕಾರ ಮಾಡುವಂತಹ ಒಂದು ಮೆಷಿನ್ ತರಬೇಕು. ಓಕೆ. ಆ ಮೆಷಿನ್ಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ಎಲ್ಲಿದೆ ಅಂತ ಗೊತ್ತಾಗ. ಅದು ಯಾವ ಡ್ರಗ್ ಇರ್ಬೋದು ಎಲ್ಲ ಟಕ್ 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 ಅಂತ ಹಿಡ್ದಾಕ್ಬಿಡ್ಬೇಕು. ಅದು ಹಂಗಿರ್ಬೇಕು. ಅದು ಏನಾದ್ರು ಒಂದು ಮಾಡ್ಬೇಕು ಆ ಥರ. ಈಗ ಆ ಥರ ಡೌಟ್ ಇದೆ. ಕೈದಿಗಳನ್ನು ಟೆಸ್ಟ್ ಮಾಡಿಸ್ತಾ ಇದ್ದಾಗ ಅವ್ರದ್ದೆಲ್ಲ ಡ್ರಗ್ ಇದು ಬರ್ತಾ ಇದೆಯಂತೆ, ಪಾಸಿಟಿವ್. ಎಲ್ಲಿಂದ ಬರ್ತಾ ಇದೆ ಅಂತ. ಕೆಲವು ಹೆಂಗಸ್ರದ್ದು ಬಂದಿದೆಯಂತೆ, ಪರೀಕ್ಷೆಗೆ ಒಪ್ತಾ ಇಲ್ವಂತ ಕೆಲವರು ಪರೀಕ್ಷೆಗೆ ಒಪ್ಪಲ್ವಂತೆ. ಭಾಳ ಮಜಾ ಇದೆಯಪ್ಪ. ಆಲ್ ರೈಟ್.